ಜನ ತಾನೇ ಸಂವಿಧಾನ ಬರೆದ್ರೆ ಅಂಬೇಡ್ಕರ್ ತಾನೇ. ಹಾಂ. ಹಾಂ, ಏನು ಕೇಸ್ ಹೇಳಿದ್ರಿ ಹೇಳು. ಯಾಕಣ್ಣ ಏನು ಮಾಡಬೇಕಿತ್ತಣ್ಣ? ಏನು ಕೇಸ್ ಹೇಳಿದ್ರಪ್ಪ? ಹಾಂ, ಏನು ಎಷ್ಟು ಪರ್ಸೆಂಟ್ ಇದ್ರಿ ಗೊತ್ತಾ ನೀವು? 75% ಇದೀವಿ ಅಣ್ಣ. 75% ಇದೀವಿ. ಹಲೋ, ಹೇಳಿ ಅಣ್ಣ. ಏನು ಕೇಸ್ ಹೇಳಿದ್ರಿ ಹೇಳು ಹೋಗ್ಲಿ. ಏನು ಮಾಡ್ತಾ ಇಲ್ಲ ಅಣ್ಣ, ಏನು ಮಾಡಬೇಕಿತ್ತಣ್ಣ? ಏನು ಮಾಡೋಕ್ಕಾಗುತ್ತೆ? ನೀನು ಭಾಷಣದಲ್ಲಿ ಮಾತಾಡ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು. ಅಲ್ಲ ಅಣ್ಣ, ನಾನು ಭಾಷಣ ಮಾಡಿದ್ದು ತಪ್ಪ ಹಂಗಾದ್ರೆ ಈಗ? ತಪ್ಪ ಸರಿ, ನಮ್ಮ ಹುಡುಗರು ಹೇಳ್ತಾರೆ, ನಾಳೆ ಅಲ್ಲೇ ಕುಶಲನಗರದಲ್ಲಿದ್ದಾರೆ ಹುಡುಗರು, ಹೇಳ್ತಾರೆ. ಅಲ್ಲ ಅಣ್ಣ, ನಾನು ಏನು ಮಾತಾಡಿದ್ದೀನಿ ಅನ್ನೋದು ಬೇಕಲ್ವಾ? ಏನು ಹೇಳಿದ್ದೀನಿ? ವಿವಿಧಾತ್ಮಕವಾಗಿ ಏನಾದರೂ ಹೇಳಿದ್ದೀನಾ? ವೀಡಿಯೋ ಐತೆ ಕಣೋ ನಿಮ್ಮದು. ಸುಮ್ಮನೆ ನಾವು ಇಲ್ಲಿಂದ ಇಷ್ಟು ಉತ್ತರ ಕರ್ನಾಟಕದಿಂದ ಗೌರಿ ಲಂಕೇಶ್ನೇ ನಾವು ಬಿಟ್ಟಿಲ್ಲ. ಅಲ್ಲ ಅಣ್ಣ, ಆಯ್ತಣ್ಣ, ಇಟ್ಸ್ ಓಕೆ. ನಾನು ಏನಾದರೂ ತಪ್ಪು ಮಾತಾಡಿದ್ದೀನಾ? ದಾಬೋಲ್ಕರ್ನೇ ಬಿಟ್ಟಿಲ್ಲ. ಯಾರಣ್ಣ? ದಾಬೋಲ್ಕರೇ ಗೊತ್ತಾ ನೀನು? ದಾಬೋಲ್ಕರ್ ಯಾರು ಅಂತ? ಹಾಂ. ಪನ್ಸಾರೆ ಯಾರು ಗೊತ್ತಾ ನಿನಗೆ? ಯಾರಣ್ಣ? ಪನ್ಸಾರೆ ಗೊತ್ತಾನೆ ಯಾರು ಅಂತ? ಹಾಂ, ಗೊತ್ತಿಲ್ಲ. ಲಂಕೇಶ್ ಯಾರು ಅಂತ ಗೊತ್ತೇನೋ? ಹಾಂ, ಗೊತ್ತಿಲ್ಲ. ಮತ್ತೆ ಯಾರು ಗೊತ್ತಿಲ್ಲ? ಗೌರಿ ಲಂಕೇಶ್ ಪತ್ರಕರ್ತಕನೋ. ಗೌರಿ ಲಂಕೇಶ್ ಗೊತ್ತಣ್ಣ. ಈಗ ಅವರಾ? ಇಲ್ಲ, ಶೂಟೌಟ್ ಆದ್ರಲ್ಲ. ಹಂಗೆ ವಿವಾದಾತ್ಮಕವಾಗಿ ನೀನು ಕೊಡಬೇಡ ಹೇಳಿಕೆಯ. ಅಲ್ಲ, ವಿವಾದಾತ್ಮಕವಾಗಿ ಏನು ಹೇಳಿಕೆ ಕೊಟ್ಟಿದ್ದೀನಿ ಅಣ್ಣ? 45 ಜನ ದೇಶಭಕ್ತರನ್ನ ಉಳಿಸಿದ್ದಾರೆ ಅಂಬೇಡ್ಕರ್ ಅವರು. ಅವರನ್ನ ನಮ್ಮ ಸಮಾಜದಲ್ಲಿ ಜಾತಿಯಿಂದ ನೋಡಿದ್ರೆ ಬೇರೆ ದೇಶದವರು ಅವರನ್ನ ಜ್ಞಾನದಿಂದ ನೋಡ್ತಾರೆ ಇದು ಅಂತ ಹೇಳಿದೆ ಅಣ್ಣ. ಆಮೇಲೆ ಆಮೇಲೆ ಅವ್ರಿಗೆ ಮರಣೋತ್ತರವಾಗಿ ಅವ್ರಿಗೆ ಅವಾರ್ಡ್ 26 ನಿಮಿಷ ಅಂಬೇಡ್ಕರ್ ಅವ್ರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಇದು ಭಾರತ ರತ್ನ ನೀಡ್ತಾರೆ ಅಂತ ಹೇಳಿದೆ ಅಣ್ಣ. ಇನ್ನೇನು ಹೇಳಿದ್ದೀನಿ? ಹೇಳ್ತಿರು ಅಂಬೇಡ್ಕರ್ ಬಗ್ಗೆ ಧ್ವನಿ ಎತ್ತೋದು ಬೇಡ ಅಂತ ನಾವು ಕೂತಿದ್ವಿ. ಎತ್ತಬೇಡ ಕಣಪ್ಪ ನೀನು. ಇನ್ನು ಮುಂದೆ ಎತ್ತೋದಾದ್ರೆ ನಿನ್ನೆ ಎತ್ತೀವಿ. ಅಲ್ಲ ಅಣ್ಣ, ಏನು ವಿಷಯ ಹೇಳಿ? ಅಲ್ಲಲ್ಲ, ಎತ್ತಿ ಮುಂದೆ ಧ್ವನಿ ಅವ್ರ ಬಗ್ಗೆ. ಅಣ್ಣ, ಅವರು ಮಾಡಿರೋ ಕೆಲಸ ಹೇಳೋದು ತಪ್ಪು ಅಣ್ಣ. ನಾನು ಎಲ್ಲರ ಬಗ್ಗೆನೂ ಮಾತಾಡ್ತೀನಿ, ಎಲ್ಲ ಫಂಕ್ಷನ್ಗಳಲ್ಲೂ. ಈಗ ಬಯೋಡೇಟಾ ಕಲೆಕ್ಟ್ ಮಾಡೋದು ನಮ್ಮ ಕೆಲಸಪ್ಪ. ಅಲ್ಲ, ಬೇರೆ ಕೆಲಸ ನಮ್ಮ ಹುಡುಗರು ಕೆಲಸ ಮಾಡ್ತಾರೆ. ಬಯೋಡೇಟಾ ನಾವು ಕಲೆಕ್ಟ್ ಮಾಡಿದ್ವಿ, ನಮ್ಮ ಕೆಲಸ ಅದು. ಬಯೋಡೇಟಾ ಕಲೆಕ್ಟ್ ಮಾಡಿ ಅಣ್ಣ, ಏನು ತೊಂದರೆ ಇಲ್ಲ. ಆದರೆ ಏನು ಕಲೆಕ್ಟ್ ಮಾಡ್ತಾ ಇದ್ರಿ ಹೇಳಿ. ನಮ್ಮ ಭಾರತ ಹಿಂದೂ ಆಗಬೇಕು. ಮುಸ್ಲಿಮ್ಸು ಏನಿದ್ರಿ ನೀವು ಹಿಂದೂ? ಏನಣ್ಣ? ಹಲೋ, ಕೇಳಿಸ್ತಿದೆ ನಿನಗೆ? ಹೇಳಿ. ಮುಸ್ಲಿಮ್ಸು ದಲಿತರು ಬಿಟ್ರೆ ನಮ್ಮ ಭಾರತ ದೇಶ ಇದೆ, ಅದು ಹಿಂದೂ ಆಗಬೇಕು ಅಷ್ಟೇ. ಮುಸ್ಲಿಮ್ಸು ದಲಿತರು ಬಿಟ್ರೆ? ಮುಸ್ಲಿಮ್ಸು ನೀವೇನಿದ್ರಲ್ಲ ನಿಮ್ಮ ಕೆಟಗರಿ, ಅದ ಬಿಟ್ರೆ ನಮ್ಮ ದೇಶ ಹಿಂದೂ ಆಗ್ಬೇಕಷ್ಟೇ. ಅದೇ ನಮ್ಮ ಟಾರ್ಗೆಟ್. ಈಗ ಹಿಂದೂ ಆಗಿ ಇದೆಯಲ್ಲಣ್ಣ? ಹಿಂದೂ ಆಗೈತೆ. ಹಿಂದೂ ಮಾಡ್ಬೇಕಂತ ನಮ್ದು. ಏನಣ್ಣ? ಹಿಂದೂ ಮಾಡ್ಬೇಕಂತ. ಹಾಂ, ಓಕೆ. ನೀವು ಹಿಂದೂ ಮಾಡಬೇಡಿ ಅಂತ ಎಲ್ಲಾದರೂ ನಾನು ಹೇಳಿದ್ದೀನಿ ಅಣ್ಣ? ಹೇಳಿಲ್ಲ. ಅಂಬೇಡ್ಕರ್ ಬಗ್ಗೆ ಯಾಕೆ ಹಂಗೆ ಅವೇರ್ನೆಸ್ ಇದು ಮಾಡ್ತಿದ್ದೀನಿ ನೀನು? ಏನು ಮಾಡ್ತಿದ್ದೀನಿ? ಈ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಇದು ಮಾಡ್ತಿದ್ದೀನಿ? ಅಣ್ಣ, ಹಾಸ್ಟೆಲ್ ಯಾಕಪ್ಪ ಸ್ಪೀಚ್ ಮಾಡಿದೆ? ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳು. ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳು. ಹಾಂ. ಅಂಬೇಡ್ಕರ್ ಬಗ್ಗೆ ನೀನು ಮಾತಾಡಬಾರ್ದು ಅಷ್ಟೇ. ಅಂಬೇಡ್ಕರ್ ಬಗ್ಗೆ ಮಾತಾಡಬಾರ್ದಾ? ಸರ್, ಮಾತಾಡ್ತಂದ್ರೆ ನಿನ್ನ ಇಷ್ಟ. ಹಿಂದೂ ರಾಷ್ಟ್ರ ಮಾಡ್ಬೇಕಂತ ಇದ್ವಿ. ಪ್ರಾಪರ್ ನಿನ್ಗೇನು ಬೇಕಪ್ಪ? ನಿನಗೆ ಅಂಬೇಡ್ಕರ್ ಏನು ಹಿಂದೂ ವಿರೋಧಿಗಳಲ್ಲ ಅಲ್ಲ ಅಣ್ಣ? ಬೌದ್ಧಕ್ಕೆ ಹೋದ್ರಲ್ಲ, ನಿನ್ಗೆ ಗೊತ್ತಲ್ಲ ನಿನಗೆ? ಬೌದ್ಧಕ್ಕೆ ಹೋಗಿತ್ತು. ಹಾಂ, ಬೌದ್ಧಕ್ಕೆ ಹೋದ್ರು. ಇನ್ನೇನು ಬೇಕು ನಿನಗೆ? ಅತ್ತಿದ್ದು ಇನ್ನೇನು ಬೇಕು? ಬೌದ್ಧ ಧರ್ಮಕ್ಕೆ ಹೋಗಿದ್ರೆ ಅವ್ರು ಹಿಂದೂ ವಿರೋಧಿಗಳಣ್ಣ? ಹಿಂದೂ ವಿರೋಧ ಅಂತ ಆಯ್ತಲ್ಲ. ಆ ಕಡೆ ನಮ್ಮ ಹುಡುಗರು ಬಂದ್ರೆ ನೀನು ಕಣ್ಣಿಗೆ ಕಾಣಿಸ್ತಾವ್ರಾ? ಎಲ್ಲಿದ್ದಾರೆ? ಎಲ್ಲಿದ್ದು ಹೇಳು, ನೀ ಎಲ್ಲಿದ್ದು ಹೇಳು? ನಾನು ಇಲ್ಲೇ ಕುಶಾಲ. ಹಿಂದೂ ರಾಷ್ಟ್ರ ಅಂದರೆ ಮುಸ್ಲಿಮ್ಸು ದಲಿತರು ಟಾರ್ಗೆಟ್ ನಮ್ಮದು. ಹಾಂ, ಗೊತ್ತಾಯ್ತು ನಿನಗೆ? ಆ್ಯಕ್ಚುಲಿ ನಾನು ಹಿಂದೂನೇ ಅಣ್ಣ. ಹಿಂದೂ ಆದರೂ ಅಂಬೇಡ್ಕರ್ ಬಗ್ಗೆ ಯಾರು ಭಾಷಣ ಮಾಡ್ತಾರೋ ಹಿಂದೂ ಅಲ್ಲ ನಮ್ಮ ಟಾರ್ಗೆಟ್. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಹಿಂದೂ ಅಲ್ಲ. ಲಕ್ಷ್ಮಿ, ದಾಬೋಲ್ಕರ್, ಪನ್ಸರೆ ಅವ್ರು ಗೊತ್ತಾ? ನಿನ್ಗೆ ಗೊತ್ತಾ ಅವ್ರ ಇತಿಹಾಸ ನೀನು ಕೇಳಿದ್ದೀನಿ ನೀನು? ಹಾಂ. ಈ ಥರ ಅವರು ಇಲ್ಲ ಅಣ್ಣ, ಅವ್ರು ಯಾರು ಇಲ್ಲ ಹೇಳಿ. ಹಂಗೆ ಹಿಂದೂ ಬಗ್ಗೆ ವಾದ ಮಾಡಿದ್ರೆ ನೀನು ಕೇಳಿದ್ಯಾ? ಹಿಂದೂ ಬಗ್ಗೆ ವಾದ ಮಾಡಿದ್ದು ಏನಾದ್ರು ಕೇಳಿದ್ಯಾ? ಹಿಂದೂ ಅಂತ ಇದ್ದೀನಿ ನೀನು? ಹಾಂ, ಯಾರು? ನಾನು ಹಿಂದೂ ಅಣ್ಣ. ಅಪ್ಪ, ಹಿಂದೂ ಅಂತೀಯ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀಯ, ಏನು ಹತ್ತು ವ್ಯತ್ಯಾಸ ಐತಲ್ಲ ಅಣ್ಣ. ಅಂಬೇಡ್ಕರ್ ಹುಟ್ಟುತ್ತಾ ಹಿಂದೂನೇ ಅಣ್ಣ. ಹಿಂದೂ ಅಂತೀಯ, ನಾನು ಹಿಂದೂ ಅಂತೀಯ. ಅಂಬೇಡ್ಕರ್ ಬೌದ್ಧಕ್ಕೆ ಹೋದ್ಮೇಲೆ ಅದು ಬೌದ್ಧ ಆಯ್ತಲ್ಲ.
ಹೌದೌದಣ್ಣ. ಅವ್ರು ಅಂಬೇಡ್ಕರ್ಗೆ ಪ್ರಾಪರ್ ಆಗಿ ಅವರು ನಮ್ಮ ಹಿಂದೂ ಧರ್ಮದಲ್ಲಿ ದಲಿತರಿಗೆ ಇದು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬೌದ್ಧ ಕನ್ವರ್ಟ್ ಆದ್ರಣ. ಮಾಡೋದಕ್ಕೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳಿದಾವೆ, ಅದನ್ನ ಮಾಡ್ಕೊಂಡು ಕುತ್ಕೊಳ್ಳಿ. ತಾಕತ್ತಿದ್ರೆ ಡೇ ಟೈಮ್ನಲ್ಲಿ ಹೋಗ್ಬೇಕಿತ್ತು, ರಾತ್ರಿ ಹೋಗ್ತಾ ಇದ್ದೀರಿ. ನಾಚಿಕೆ ಆಗೋದಿಲ್ಲ ನಿಮಗೆ ಆ ಧ್ವಜ ಇಳಿಸೋದಕ್ಕೆ? ಆ ಧ್ವಜಸ್ತಂಭವನ್ನು ಮುಟ್ಟಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಕಾದ್ ನೋಡಿ. ನಿಮಗೆ ಕೆರೆಗೋಡಿನಿಂದ ಏನಾದರೂ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇ ಆದರೆ, ಕೆರೆಗೋಡು ಗ್ರಾಮಸ್ಥರು ಏನಾದರೂ ಹೋರಾಟಕ್ಕೆ ಕರೆ ಕೊಟ್ಟರೆ, ಆ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಹಿಂದೂ ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ನಾವು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ನಾವೆಲ್ಲರೂ ಕೂಡ ಬರ್ತೀವಿ ಆ ಹೋರಾಟಕ್ಕೆ. ನಿಮಗೊಂಚೂರು ಕೂಡ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನೂ ಇಲ್ವಾ? ಪಾಪ ರಾತ್ರಿ ಆ ಮಕ್ಕಳು ಹೆಣ್ಮಕ್ಳು ಆ ಫೋಟೋಸು ವಿಡಿಯೋಸ್ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ಏನ್ರಿ ಅಷ್ಟು ದುರಹಂಕಾರ ನಿಮಗೆ? ಏನು ಬಂದಿದೆ ನಿಮಗೆ ಒತ್ಕೊಂಡು ಹೋಗುವಂಥದ್ದು? ಯಾಕಷ್ಟು ದುರಹಂಕಾರದಲ್ಲಿ ಮೆರೀತಾ ಇದ್ದೀರಾ? ಇದೇ ರಾಜಕಾರಣ ಇರೋದಿಲ್ಲ ನಿಮಗೆ ಓಲೈಕೆ ಮಾಡೋದಕ್ಕೆ. ಅವನು ಯಾವನ್ನೋ ಓಲೈಕೆ ಮಾಡೋದಕ್ಕೆ ನೀವು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ. ಎಲ್ಲ ಕಡೆನೂ ನಿಮ್ಮ ಚೇಲಗಳು ಜಾಸ್ತಿ ಆಗಿದೆ. ಏನು ಮಾತಾಡೋದಿಲ್ಲ, ಸುಮ್ಮನೆ ಕುತ್ಕೊಳ್ತಾರೆ. ನಿಮ್ಮ ಸರ್ಕಾರ ಇದೆ, ಯಾರು ಧ್ವನಿ ಎತ್ತೋಲ್ಲ, ಧ್ವನಿ ಎತ್ತಿದ್ರೆ ಜೈಲಿಗೆ ಹಾಕ್ತೀವಿ ಅಂತನ. ಯಾವ ಜೈಲು? ಏನು ಅನ್ಕೊಂಡಿದ್ದೀರಾ ನೀವು? ನೇಣಿನ ಕುಣಿಕೆಗೆ ಕತ್ಕೊಡೋದಕ್ಕೆ ರೆಡಿ ಇದೀವಿ ಧರ್ಮಕ್ಕೋಸ್ಕರ. ಅದ್ಯಾವುದೋ ಕಂಬಿ ಹಿಂದೆ ಹೋಗೋದಕ್ಕೆ ಅವನು ಭಯ ಪಡ್ತಾನೆ. ಏನ್ ಅನ್ಕೊಂಡಿದ್ದೀರಾ ನೀವು? ಏನ್ ಮಾಡಿದೆ ಅದು ನಿಮಗೆ ಧ್ವಜಸ್ತಂಭ? ಊರ್ನವರು ಅವರ ಧಾರ್ಮಿಕ ಆಚರಣೆಗಳನ್ನ ಮಾಡೋದಕ್ಕೂ ಹಕ್ಕಿಲ್ವೇನ್ರಿ? ನಿಮ್ಮ ಮುಂದೆ ಭಿಕ್ಷೆ ಬೇಡ್ಬೇಕಾ? ನಿಮ್ಮ ಮುಂದೆ ಭಿಕ್ಷೆ ಬೇಡ್ಬೇಕೇನ್ರಿ ಅವರು? ಅವರವರ ಧಾರ್ಮಿಕ ಸ್ವಾತಂತ್ರ್ಯ ಅವ್ರಿಗಿಲ್ವಾ? ಗ್ರಾಮಸ್ಥರು ಅವ್ರಿಗೆ ಬೇಕಾದದ್ದನ್ನ ಅವ್ರು ಮಾಡ್ಕೊಳ್ಳೋದು ಹಕ್ಕು ಇಲ್ವಾ? ಏನ್ ಹಿಟ್ಲರ್ ಆಡಳಿತನ? ಹಿಟ್ಲರ್ ಆಡಳಿತ ಏನ್ರಿ ನಿಮ್ದು? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಏನೋ ಜೈಲ್ಗೆ ಹಾಕ್ಬಿಡ್ತೀವಿ, ಹೋರಾಟಗಾರರನ್ನ ಬಂಧಿಸ್ಬಿಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಯಾವನು ಬರಲ್ಲ. ಇದೆಲ್ಲ ಕನಸು ಕಾಣಬೇಡಿ. ಈ ಕನಸನ್ನ ಕಾಣಬೇಡಿ ನೀವು. ಅಲ್ಲಿರೋ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆ ಕುತ್ಕೊಂಡು ಹೋರಾಟ ಮಾಡಿ ತಡರಾತ್ರಿ ಕುಳಿತುಕೊಂಡು ರಾತ್ರಿ ನೀವು ಅದನ್ನ ತೆರವಿಗೆ ಬಂದಿದ್ರು ಕೂಡ ಆ ನಿದ್ದೆ ಬಿಟ್ಟು ಕುತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ತಾಯಂದಿರು ಸೇರಿ ಅಂತ ಅಂದ್ರೆ ಅವ್ರ ಭಾವನೆಗೆ ಸ್ಪಂದಿಸೋಕ್ಕಾಗೋದಿಲ್ವಾ? ಕೆರೆಗೋಡು ಗ್ರಾಮಸ್ಥರು ನಿಜವಾಗ್ಲೂ ನಾವು ಅವರಿಗೊಂದು ಧನ್ಯವಾದ ತಿಳಿಸ್ಬೇಕು. ಹ್ಯಾಂಡ್ಸ್ ಅಪ್. ಧರ್ಮ ಅಂತ ಅಂದಾಗ, ಭಾವನೆ ಅಂತ ಅಂದಾಗ ನಮ್ದು ಧಾರ್ಮಿಕ ಭಾವನೆ ಅಲ್ವಾ? ನಿಜವಾಗ್ಲೂ ಅವರು ರಾತ್ರಿ ಕುತ್ಕೊಂಡು ಆ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ನನಗೆ ಬಹಳ ನಿಜಕ್ಕೂ ಗರ್ವ. ಅದು ನಾಚಿಕೆ ಆಗಬೇಕು. ಈ ಹಿಟ್ಲರ್ ಸರ್ಕಾರಕ್ಕೆ, ಈ ಷಂಡ ಸರ್ಕಾರಕ್ಕೆ, ನಾಮರ್ದ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ನಿಮ್ಮನ್ನು ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಇವರಿಗೆ. ಇವ್ರು ಆಡಿದ್ದೆ ಆಟ, ಇವ್ರು ಮಾಡಿದ್ದೆ ಸರ್ಕಾರ, ಇವ್ರು ಮಾಡಿದ್ದೆ ಆಜ್ಞೆ. ಏನು ನಿಮ್ಮನ್ನ ತಾಯಿ ಭಾರತ ಅದೇ ಹಂಗೆ ಹೆತ್ಬಿಟ್ಲು ಅಂತ ಕಾಣನಲ್ಲ ನಾವು. ಭಾರತಾಂಬೆ ನಿಮಗೆ ಹೆಂಗ್ ಜನ್ಮ ಕೊಟ್ಬಿಟ್ಲು, ಹೆಂಗ್ ಬಂದ್ರಿ ನೀವೆಲ್ಲರೂ? ಒಬ್ರನ್ನ ಓಲೈಸ್ತೀರಾ ಹೋಗಿ ಟೊಪ್ಪಿ ಹಾಕೊಂಡು? ನಾಚಿಕೆ ಆಗಲ್ವಾ ನಿಮಗೆ? ಹಿಂದೂಗಳ ಭಾಗಧ್ವಜವನ್ನ ಇಳಿಸ್ತೀವಿ ಅಂತ ರಾತ್ರಿ ರಿಸರ್ವ್ ಹಾಕೊಂಡು 100 ಜನ ಪೊಲೀಸ್ನವ್ರನ್ನ ಕರೆಸ್ಕೊಂಡು ನಿಲ್ಲಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಎಂತ ಕಾಲ ಬಂತ್ರಿ ಭಾರತದೊಳಗಡೆ, ಹಿಂದೂಸ್ತಾನದೊಳಗಡೆ ಹಿಂದೂಗಳು ನಮ್ಮ ಧ್ವಜವನ್ನು ಹಾರಿಸೋದಕ್ಕೆ, ನಾವು ನಮ್ಮ ಧಾರ್ಮಿಕ ಧ್ವಜವನ್ನು ಹಾರಿಸ್ಕೊಳ್ಳೋದಕ್ಕೆ ನಮ್ಮ ಊರಿನಲ್ಲಿ ಇಡೀ ಊರಿನ
ಜನರೆಲ್ಲ ಸೇರಿ ಅವರೆಲ್ಲರ ಒಪ್ಪಿಗೆ ಇದ್ರು ಕೂಡ ತೋಲಾಂಡಿ ಯೂರಪ್ಪನ ಮನೆ ಒಪ್ಪಿಗೆ ತಗೋಬೇಕು. ಬಂಟಿಂಗ್ಸ್ ಕಟ್ಟೋದಕ್ಕೆ, ಬ್ಯಾನರ್ ಹಾಕೋದಕ್ಕೆ, ಊರಿನಲ್ಲಿ ಏನ್ ಟ್ರಾಫಿಕ್ ಜಾಮ್ ಆಗುತ್ತಾ? ಏನಿದೆ ಅಲ್ಲಿ? ಒಂದಂತೂ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಕೈ ಕಟ್ ಕುತ್ಕೊಳ್ತಾರೆ, ನಿಮ್ ಸರ್ಕಾರ ಇದೆ ಅಂತ ಅನ್ಕೊಂಡ್ರೆ ಆ ಸರ್ಕಾರವನ್ನು ಕೆಳಗಿಳಿಸೋದಕ್ಕೆ ನಮಗೆ ಬರುತ್ತೆ. ಹಿಂದೂಗಳನ್ನ ತುಂಬಾ ಕೆರಳಿಸಬೇಡಿ. ಎಲ್ಲಿದ್ದೀರಾ? ಕಾಂಗ್ರೆಸ್ ಒಳಗಡೆ ಹೇಳ್ತಿರ್ತಾನಲ್ಲ ಅವನು, ಯಾರವನು ಯಾವನು ಪ್ರದೀಪ್ ಈಶ್ವರ, ನಾವು ಹಿಂದೂನೇ, ಏನ್ ಹಿಂದೂ ಧರ್ಮ ಅವ್ರ ಅಪ್ಪನ ಮನೆ ಸ್ವತ್ತ ಅಂತ ಕೇಳ್ತಾನಲ್ಲ ಅವನು. ಹೇಳ ಈಗ ಬಂದು ಹೊರಗಡಿಕೆ ಮಾತಾಡಿ. ಈಗ ರಾತ್ರಿ ನಿಮ್ ಸರ್ಕಾರ ಬಂದಲ್ಲಿ ಧ್ವಜಸ್ತಂಭನ ಇಳಿಸಕ್ ಬರುತ್ತೆ, ಎಲ್ಲಿ ಕುತ್ಕೊಂಡಿದ್ಯಾ? ಈಗ ಬಂದ್ ಮಾತಾಡಿ ಈಗ ಆಚೆಗೆ. ಈಗ ಹೇಳು ನಾವು ಹಿಂದೂನೇ ಅಂತ ಹೇಳಯ್ಯ ಬಂದ ಆಚೆಗೆ. ಬಾಕಿದಕ್ಕೆಲ್ಲ ಮಾತಾಡಕ್ ಗೊತ್ತಾಗುತ್ತೆ. ಇಡೀ ಗ್ರಾಮ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ರು, ಇಡೀ ಗ್ರಾಮದಲ್ಲಿ ಗ್ರಾಮಸ್ಥರು ಯಾವುದೇ ರೀತಿ ಹೋರಾಟಕ್ಕೆ ಕರೆ ಕೊಟ್ರು ನಾವು ಬರ್ತೀವಿ. ಜೈಲ್ ಬರೋ ಕಾರ್ಯಕ್ರಮ ಆದ್ರೆ ಜೈಲ್ ಬರೋ ಕಾರ್ಯಕ್ರಮನೇ ಮಾಡೋಣ. ಕೈಗೆ ನಾವೇನು ಇಲ್ಲಿ ಯಾವುದೋ ಇದನ್ನ ಹಾಕೊಂಡು ಕೂತ್ಕೊಂಡಿಲ್ಲ. ನಾಚಿಕೆ ಆಗಬೇಕು. ಇಡೀ ಗ್ರಾಮಸ್ಥರು, ಕೆರೆಗೋಡಿನ ಗ್ರಾಮಸ್ಥರು, ನೀವು ಯಾವ ಹೋರಾಟಕ್ಕೆ ಕರೆ ಕೊಟ್ಟರು ನಮಗೆ ತಿಳಿಸಿ, ಖಂಡಿತವಾಗಿಯೂ ನಾವೆಲ್ಲರೂ ಬರ್ತೀವಿ. ಅದೇ ಆಗಿದ್ದಾಗಲಿ, ಯುದ್ಧ ಅಂದ್ರೆ ಯುದ್ಧನೇ ಆಗಲಿ, ನೋಡೋಣ. ರಾಜ್ಯದ ಹಿಂದೂ ಕಾರ್ಯಕರ್ತರು ಕೇಳಬೇಕು, ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕು. ಈ ಟೈಮ್ನಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಇವರು? ನಾಚಿಕೆ ಆಗಬೇಕು. ನಿಜಕ್ಕೂ ಹೇಳ್ತಾ ಇದ್ದೀನಿ, ಹಿಂದೂಗಳ ದೌರ್ಭಾಗ್ಯ ಇದು, ಹಿಂದೂಗಳ ದೌರ್ಭಾಗ್ಯ. ಇಂಥ ಧರ್ಮ ವಿರೋಧಿ ಸರ್ಕಾರವನ್ನು ಆಡಳಿತಕ್ಕೆ ತಂದ್ಕೊಂಡು ಇದ್ರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಯಾವುದೇ ಸರ್ಕಾರ ಇರಲಿ, ಹಿಂದೂಗಳ ಮೇಲೆ ಅದೇನ್ರಿ ದೌರ್ಜನ್ಯದ ಅಧಿಕಾರವನ್ನು, ಆಡಳಿತವನ್ನು ಕೊಡ್ತೀರಾ ನೀವು? ಬಹುಸಂಖ್ಯಾತರಾದ ಹಿಂದೂಗಳು ಓಟ್ ಸಿಕ್ಕಿಲ್ವಾ ನಿಮಗೆ? ಅಥವಾ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ ನಿಮ್ಮ ಹತ್ರ? ರಿಸರ್ವ್ ಹಾಕೊಂಡು ತೆರವಿಗೆ ಬರುವಂಥದ್ದು ಏನ್ರಿ ಇದೆ? ಮನವೊಲಿಸಿ ಗ್ರಾಮಸ್ಥರ್ದ 144 ಸೆಕ್ಷನ್ ಹಾಕೊಂಡು ನೀವು ಧ್ವಜಸ್ತಂಭವನ್ನ, ಈ ಭಾಗಧ್ವಜವನ್ನು ಮುಟ್ಟುವಂತ ದರ್ದೇನ್ರಿ ಇದೆ ನಿಮಗೆ? ಕಳಿಸಿ ನಿಮ್ಮ DC ಗಳನ್ನ, ತಹಸೀಲ್ದಾರ್ಗಳನ್ನ, ಹೋಗಿ ಮಾತಾಡ್ಲಿ. ಅವರು ಗ್ರಾಮಸ್ಥರ ಮನವೊಲಿಸ್ಲಿ, ಅಥವಾ ಅದೇನು ಪ್ರಾಬ್ಲಮ್ ಇದೆ ಕುಂತು ಮಾತಾಡ್ಲಿ. ಅದನ್ನು ಬಿಟ್ಟು ಅಲ್ಲೇನು ಪ್ರಾಬ್ಲಮ್ ಇಲ್ಲ. ದೇವಸ್ಥಾನದ ಆಂಜನೇಯನ ದೇವಾಲಯದ ಮುಂದೆ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿಕೊಂಡ್ರೆ ಇದು ಕಣ್ಕುಗ್ತಾ ಇದೆ ಹಿಂದೂ ವಿರೋಧಿಗಳಿಗೆ, ಅಲ್ಲಿರ್ತಕ್ಕಂಥ ನಾಲಾಯಕ್ ಹಿಂದೂ ವಿರೋಧಿಗಳಿಗೆ, ಕಾಂಗ್ರೆಸ್ನ ನೀಚ ರಾಜಕಾರಣಿಗಳಿಗೆ, ನಾಮರ್ದ ರಾಜಕಾರಣಿಗಳಿಗೆ. ನಿಮ್ಮ ರಾಜಕೀಯ ತೆವಲಿಗೆ ಹಿಂದೂ ಧರ್ಮನ ಬಲಿ ಕೊಡಬೇಕು ಅಂತ ಮಾಡಿದ್ದೀರಾ? ಧರ್ಮದ ವಿಚಾರಕ್ಕೆ ಬಂದ್ರೆ, ಹಿಂದೂ ಧರ್ಮದ ವಿಚಾರಕ್ಕೆ ಬಂದ್ರೆ ಯಾರಾದ್ರೂ ಸರಿ, ತುಂಬಾ ಕೆರಳಿಸ್ಬೇಡಿ, ಒಳ್ಳೇದಲ್ಲ ಇದು. ಕೆರೆಗೋಡಿನ ಗ್ರಾಮಸ್ಥರು ಯಾವತ್ತೇ ಹೋರಾಟಕ್ಕೆ ಕರೆ ಕೊಟ್ಟರು, ಯಾವುದೇ ರೀತಿ ಹೋರಾಟಕ್ಕೆ ಕೊಟ್ಟರು, ರಾಷ್ಟ್ರ ರಕ್ಷಣಾ ಪಡೆ ಖಂಡಿತವಾಗಿಯೂ ಬೆಂಬಲ ಕೊಡುತ್ತೆ. ನಾವು ಸಮಸ್ತ ಹಿಂದೂ ಸಂಘಟನೆಗಳು, ಆ ಸಂಘಟನೆ ಅಲ್ಲ, ಸಮಸ್ತ ಹಿಂದೂ ಕಾರ್ಯಕರ್ತರು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ. ನಾವು ಬಂದೇ ಬರ್ತೀವಿ. ಕರೆ ಕೊಡಿ. ನೀವು ಕರೆ ಕೊಟ್ರೆ ಹೋರಾಟ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ, ಹೋರಾಟ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ ಆದ್ರೆ ನಮ್ಮೆಲ್ಲರ ಬೆಂಬಲ ನಿಮ್ಮ ಜೊತೆಗಿದೆ. ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದ್ರೆ ಕೆರೆಗೋಡು ಗ್ರಾಮಸ್ಥರು ನೀವು ಹೋರಾಟಕ್ಕೆ ಮುಂದಾಗಿ. ಯಾರು ಈ ದೇಶದ ಸಂವಿಧಾನ ಧಾರ್ಮಿಕ ಭಾವನೆಗಳಿಗೆ ಯಾರೇ ಧಕ್ಕೆ ತಂದ್ರು ಅದನ್ನು ಒಪ್ಪೋದಿಲ್ಲ. ನಾಲಾಯಕ್ ಸರ್ಕಾರಗಳು, ಇಂಥ ಹಿಟ್ಲರ್ ಸರ್ಕಾರವನ್ನು ಆಡಳಿತ ತಗೊಂಡು ಮಾತೆತ್ತದ ದಿನ ಹಿಂದೂ ವಿರೋಧಿ ಹೇಳಿಕೆಗಳು, ದಿನ ಹಿಂದೂ ವಿರೋಧಿ ಕೆಲಸಗಳು. ನಾಚಿಕೆ ಆಗಬೇಕು ನಿಮಗೆ. ನೋಡೋಣ, ನೀವು ಮುಂದುವರಿಸಿ, ನಿಮ್ಮ ಈ ದುರಾಡಳಿತವನ್ನು ಮುಂದುವರಿಸಿ, ಈ ಹಿಟ್ಲರ್ ಆಡಳಿತವನ್ನು ಮುಂದುವರಿಸಿ.
ನಾವೇನು ಅಂತ ನಾವು ತೋರಿಸ್ತೀವಿ.